ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುವ ಹಿಂದೂ ಹಬ್ಬವಾಗಿದೆ ಗೌರಿ ಹಬ್ಬ. ಈ ಹಬ್ಬವು ಗಣೇಶನ ತಾಯಿ ಎಂದು ಪೂಜಿಸಲ್ಪಟ್ಟ ಗೌರಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಲು ಆಚರಿಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ. ಇದು ಕರ್ನಾಟಕದಲ್ಲಿ ಮಹತ್ವದ ಹಬ್ಬವಾಗಿದೆ. ಉತ್ತರ ಭಾರತದ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ರಾಜಸ್ಥಾನ, ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಗಳಲ್ಲಿ ಇದನ್ನು ಹರ್ತಾಲಿಕಾ ಎಂದು ಕರೆಯುತ್ತಾರೆ. ಗಣೇಶನ ತಾಯಿ ಮತ್ತು ಶಿವನ ಪತ್ನಿ ಗೌರಿ ತನ್ನ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುವ ಸಾಮರ್ಥ್ಯಕ್ಕಾಗಿ ಭಾರತಾದ್ಯಂತ ಪೂಜಿಸಲಾಗುತ್ತದೆ. ಗೌರಿ ಮಹಾದೇವಿಯ ಅವತಾರ ಮತ್ತು ಶಿವನ ಶಕ್ತಿ ಎಂದು ಹಿಂದೂ ನಂಬಿಕೆಯಾಗಿದೆ. ತದಿಗೆಯಲ್ಲಿ ಅಥವಾ ಭಾದ್ರ ಮಾಸದ 3ನೇ ದಿನದಂದು ಯಾವುದೇ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಬರುವಂತೆಯೇ ಗೌರಿ ಮನೆಗೆ ಬರುತ್ತಾರೆ ಎಂದು ನಂಬಲಾಗಿದೆ. ಮರುದಿನ ಅವರ ಮಗನಾದ ಗಣೇಶನು ಅವರನ್ನು ತನ್ನ ಕೈಲಾಸದ ನಿವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಬರುತ್ತಾರೆ. ಸ್ವರ್ಣಗೌರಿ ವ್ರತವನ್ನು ದೇವಿಯನ್ನು ಸಮಾಧಾನಪಡಿಸಲು ಈ ಸಂದರ್ಭದಲ್ಲಿ ನಡೆಸಲಾಗುತ್ತದೆ. ಈ ದಿನ ವಿವಾಹಿತ ಮಹಿಳೆಯರು ಸ್ನಾನದ ನಂತರ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಕುಟುಂಬದ ಹುಡುಗಿಯರನ್ನು ಅಲಂಕರಿಸುತ್ತಾರೆ. ನಂತರ ಅವರು ಜಲಗೌರಿ ಅಥವಾ ಅರಿಶಿಣದ ಗೌರಿ, ಅರಿಶಿಣದಿಂದ ಮಾಡಿದ ಗೌರಿಯ ಸಾಂಕೇತಿಕ ವಿಗ್ರಹ ಸ್ಥಾಪನೆ ಮಾಡುತ್ತಾರೆ. ದೇವಿಯ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಜೋಡಿಸಲಾಗುತ್ತದೆ. ಅದರಲ್ಲಿ ಧಾನ್ಯ, ಅಕ್ಕಿ ಅಥವಾ ಗೋಧಿ ಇರುತ್ತದೆ. ಈ ಪೂಜೆ ಅಥವಾ ಆಚರಣೆಯನ್ನು ಶುಚಿ ಮತ್ತು ಶ್ರದ್ಧೆಯೊಂದಿಗೆ ನಡೆಸಲಾಗುವುದು. ಮಹಿಳೆಯರು ದೇವಸ್ಥಾನಗಳಿಗೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಮನೆಗೆ ಹೋಗುತ್ತಾರೆ. ಅರಿಶಿಣ ಕುಂಕುಮ ತೆಗೆದುಕೊಂಡು ಬರುತ್ತಾರೆ. ಅಲ್ಲಿ ಅದನ್ನು ನಿಗದಿತ ವಿಧಾನಗಳ ಪ್ರಕಾರ ನಡೆಸಲಾಗುತ್ತದೆ ಅಥವಾ ಅವರು ಆಚರಣೆಯನ್ನು ಮಾಡಬಹುದು. ವಿಗ್ರಹದ ಸುತ್ತಲೂ ಸಾಮಾನ್ಯವಾಗಿ ಬಾಳೆಕಾಂಡ ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟ ಮಂಟಪವನ್ನು ನಿರ್ಮಿಸಲಾಗುತ್ತದೆ. ಗೌರಿಯನ್ನು ಮಾಲೆಗಳಿಂದ ಅಲಂಕರಿಸಲಾಗುತ್ತದೆ. ಹತ್ತಿಯಿಂದ ಮಾಡಿದ ಗೆಜ್ಜೆ ವಸ್ತ್ರದಿಂದಲೂ ಅಲಂಕರಿಸಲಾಗುತ್ತದೆ. ಮಹಿಳೆಯರು ತಮ್ಮ ಬಲ ಮಣಿಕಟ್ಟಿಗೆ ಗೌರಿ ದಾರ 16 ಗಂಟುಗಳನ್ನು ಹೊಂದಿರುವ ಪವಿತ್ರ ದಾರವನ್ನು ದೇವಿಯ ಆಶೀರ್ವಾದವಾಗಿ ಮತ್ತು ವ್ರತದ ಭಾಗವಾಗಿ ಕಟ್ಟಿಕೊಂಡಿರುತ್ತಾರೆ. ಧಾರ್ಮಿಕ ಆಚರಣೆಯ ಸಮಯದಲ್ಲಿ ಪ್ರತಿ 16 ಗಂಟುಗಳನ್ನು ಮಂತ್ರಗಳೊಂದಿಗೆ ಪೂಜಿಸಲಾಗುತ್ತದೆ. ಹಬ್ಬದ ಸಂದರ್ಭದಲ್ಲಿ ಬಾಗಿನ ನೈವೇದ್ಯ ನಡೆಯುತ್ತದೆ. ವ್ರತದ ಅಂಗವಾಗಿ ಕನಿಷ್ಠ 5 ಬಾಗಿನಗಳನ್ನು ತಯಾರಿಸಲಾಗುತ್ತದೆ. ಪ್ರತಿಯೊಂದು ಬಾಗಿನವು ಸಾಮಾನ್ಯವಾಗಿ ಅರಿಶಿಣ, ಕುಂಕುಮ, ಕಪ್ಪು ಬಳೆಗಳು, ಕಪ್ಪು ಮಣಿಗಳು, ಬಾಚಣಿಗೆ, ಚಿಕ್ಕ ಕನ್ನಡಿ, ಬಳೆ ಬಿಚ್ಚೋಲೆ, ತೆಂಗಿನಕಾಯಿ, ಕುಪ್ಪಸ, ಧಾನ್ಯ, ಅಕ್ಕಿ, ಬೇಳೆಯನ್ನು ಹೊಂದಿರುತ್ತದೆ. ಹೆಸರು ಬೇಳೆ, ಗೋಧಿ ಅಥವಾ ರವೆ ಮತ್ತು ಬೆಲ್ಲವನ್ನು ಘನರೂಪದಲ್ಲಿ ಕತ್ತರಿಸಿ ಬಾಗಿನವನ್ನು ಸಾಂಪ್ರದಾಯಿಕ ಮರದಲ್ಲಿ ನೀಡಲಾಗುತ್ತದೆ. ಅಂತಹ ಒಂದು ಬಾಗಿನವನ್ನು ಗೌರಿಗೆ ಅರ್ಪಿಸಿ ಪಕ್ಕಕ್ಕೆ ಇಡಲಾಗುತ್ತದೆ. ಉಳಿದ ಗೌರಿ ಬಾಗಿನವನ್ನು ವಿವಾಹಿತ ಮಹಿಳೆಯರಿಗೆ ನೀಡಲಾಗುತ್ತದೆ. ಈ ಹಬ್ಬದ ಇನ್ನೊಂದು ವಿಶೇಷತೆ ಏನೆಂದರೆ ಮದುವೆಯಾದ ಹೆಣ್ಣಿನ ತಂದೆ ತಾಯಿ ಸಹೋದರರು ಅಂದರೆ ತವರು ಮನೆಯವರು ತಮ್ಮ ಕುಟುಂಬದ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು, ಮಂಗಳ ದ್ರವ್ಯಗಳನ್ನು ಕಳುಹಿಸುತ್ತಾರೆ. ಕೆಲವರು ಮಂಗಳ ದ್ರವ್ಯಕ್ಕೆ ಬದಲಾಗಿ ಹಣ ಕಳುಹಿಸುತ್ತಾರೆ. ಈ ಉತ್ತಮ ಅಭ್ಯಾಸವು ಬದಲಾಗದೆ ಉಳಿದುಕೊಂಡಿದೆ. ಹೊಸದಾಗಿ ಮದುವೆಯಾದ ಮಹಿಳೆಯರು ವಿವಾಹಿತ ಮಹಿಳೆಯರಿಗೆ, ಸುಮಂಗಲಿಯರಿಗೆ 16 ಜೋಡಿ ಬಾಗಿನವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಗೌರಿ ದೇವಿಗೆ 1 ಬಾಗಿನ ಇಡಲಾಗುತ್ತದೆ. ಈ ಹಬ್ಬದ ಪ್ರಮುಖ ಆಹಾರ ಪದಾರ್ಥಗಳೆಂದರೆ ರುಚಿಕರವಾದ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಹುಗ್ಗಿ, ಚಿತ್ರಾನ್ನ ಮತ್ತು ಬಜ್ಜಿ. ನವವಿವಾಹಿತರನ್ನು ತಮ್ಮ ಅತ್ತೆಯ ಮನೆಗೆ ಆಹ್ವಾನಿಸಲಾಗುತ್ತದೆ. ಹಬ್ಬದ ಆಹಾರವನ್ನು ಬಡಿಸಲಾಗುತ್ತದೆ. ಹಿಂದಿನ ದಿನಗಳಲ್ಲಿ ನವವಿವಾಹಿತರು ತಮ್ಮ ಮದುವೆಯನ್ನು ಪೂರೈಸಲು ಗೌರಿ ಹಬ್ಬಕ್ಕೆ ಕಾಯಬೇಕಾಗಿತ್ತು. ಈ ಆಚರಣೆಯ ಹಿಂದಿನ ತರ್ಕವೆಂದರೆ ಚಳಿಗಾಲದಲ್ಲಿ ಬರುವ ಗೌರಿ ಹಬ್ಬದಲ್ಲಿ ಮಗು ಜನಿಸಿದರೆ ಮಗು 9 ತಿಂಗಳ ನಂತರ ಬೇಸಿಗೆಯಲ್ಲಿ ಸೋಂಕುಗಳಿಗೆ ತುತ್ತಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಈ ಅಭ್ಯಾಸವು ವರ್ಷಗಳಿಂದ ಜಾರಿಯಲ್ಲಿದೆ, ಆದರೆ ಆಧುನಿಕತೆ ಮತ್ತು ವ್ಯಾಪಕವಾದ ಗರ್ಭನಿರೋಧಕ ಆಯ್ಕೆಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿದೆ. ಮನೆಯಲ್ಲಿ ಅವಿವಾಹಿತ ಹುಡುಗಿಯರು ಗೌರಿ ದಾರವನ್ನು ಧರಿಸುತ್ತಾರೆ, ಆದರೆ ಅದಕ್ಕೆ ಗಂಟುಗಳಿಲ್ಲ. ಕೇವಲ 16 ಎಳೆಗಳ ಹತ್ತಿ ದಾರವನ್ನು ಅರಿಶಿಣದಲ್ಲಿ ಅದ್ದಿ ಮತ್ತು ಅದರಲ್ಲಿ ಹಳದಿ ಸೇವಂತಿಗೆ ಕುಣಿಕೆ ಮಾಡಲಾಗುತ್ತದೆ. ತಮ್ಮ ಸ್ವಂತ ಸಹೋದರಿಯರಿಗೆ ಮತ್ತು ಐಚ್ಛಿಕವಾಗಿ ಅವರ ತಾಯಂದಿರು ವ್ರತವನ್ನು ಮಾಡುವ ಸೋದರ ಸಂಬಂಧಿಗಳಿಗೆ ಬಾಗಿನ ರೂಪಾಂತರವನ್ನು ನೀಡಬೇಕು. ಈ ಮಕ್ಕಳ ಬಾಗಿನವು ಅಲಂಕಾರಿಕ ವಸ್ತುಗಳನ್ನು ಒಳಗೊಂಡಿದೆ. ಗೌರಿ ಹಬ್ಬದ ವಿಶೇಷ ಮಾಹಿತಿಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.